ಪಾಪ ರಾಧಕ್ಕ ಏನೇನೋ ಆಗೋಯ್ತಲ್ಲ. ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಳ ಏನ? ರಾಧಕ್ಕ, ನೀ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ನಂಗೆ ನೋಡೋಕ್ಕಾಗಲ್ಲ ರಾಧಕ್ಕ. ಸಮಾಧಾನ ಮಾಡ್ಕೋ. ಅಲ್ಲ, ಇನ್ನೊಂದ್ಸರಿ ಮಾತಾಡಿ ನೋಡ್ತೇನೋ ನಿನ್ನ ಹುಡುಗನ ಜೊತೆಗೆ. ಈ ಹುಡುಗರನ್ನ ಯಾವತ್ತೂ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಿಂಗೆ ಗೊತ್ತಾಗಲ್ಲ ಶಿವಾನಿ. ಈ ಹುಡುಗರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಾ ಹೇಳ್ತೀನಿ ಕೇಳು. ಇಷ್ಟು ಸ್ವಾರ್ಥಿ ಆಗ್ಬಿಡ್ತಾರಂದ್ರ ಅದೇನೋ ನನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೆ ನಂಬಕ್ಕಾಗವಲ್ದು. ನಂಗೇನು ಬೇಜಾರು ಗೊತ್ತಾನೋ, 6-7 ವರ್ಷ ಲವ್ ಮಾಡೀವಿ. ನಾನು ಏನಂತ ಗೊತ್ತಿಲ್ಲ ನೀವ್ರಿಗೆ. ಅವ್ರವ್ವ ಅಂತೂ ಮಾತಾಡ್ತಾಳ. ನನ್ನ ಹುಡುಗನೂ ಹಂಗೆ ಮಾತಾಡಿದ್ರೆ ನಾನು ಏನು ಮಾಡಲಿ ಶಿವಾನಿ ಹೇಳು? ಅಲ್ಲಕ್ಕ, ಇನ್ನೊಂದು ಚಾನ್ಸ್ ಕೊಡಬೇಕಿಲ್ಲ. ಅಲ್ಲ, ಅಷ್ಟು ವರ್ಷ ಲವ್ ಮಾಡಿರಿ, ಅದು ಹೆಂಗೆ ನಿಂಗೆ ಬಿಟ್ಟಿರೋಕ್ಕಾಗತ್ತ? ನಂಗೆ ಈಗೀಗ ಪ್ರೀತಿ ಹುಟ್ಟೈತಿ ರಾಮನ ಮೇಲೆ. ಏನೇನೋ ಮಾಡಿ ಆತನ ನೋಡಬೇಕು ಅಂತೇಳಿ ನಾನು ನಿನ್ನಿಂದ ಪ್ರಯತ್ನ ಮಾಡಕತ್ತೀನಿ. ಬಸ್ ಸ್ಟ್ಯಾಂಡ್ನಾಗೂ ಇಲ್ಲ, ಊರಾಗೂ ಕಾಣುವಲ್ಲ, ಎಲ್ಲಿ ಹೋಗ್ಯಾನ ಏನು ಗೊತ್ತಾಗವಲ್ದು. ಈಗ ನಾನೇನಾರ ದೊಡ್ಡಪ್ಪಗ ನಾನೇನಾರ ಅಪ್ಪಿ ಕಾಕಾಗೇನಾರ ಹೇಳಿದ್ರೆ ಕಾಕ ಬೈತನ್ರಿ ರಾಮುನ. ಅದ ಕಾರಣಕ್ಕೂ ನಾನು ಹೇಳಿಲ್ಲ. ನಾನು ಹೋಗಿ ನೋಡೋಣ ಅನ್ಕೊಳಕತ್ತೀನಿ ಮನೆ ಹತ್ರ. ಅಕ್ಕ, ಯಾಕ ಈ ಥರ ಈ ಪ್ರೀತಿ ಹಿಂಗ? ಅದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಇನ್ನೂ ನಿನಗೆ ವಯಸ್ಸೈತಿ. ಅದನ್ನೆಲ್ಲ ಯೋಚನೆ ಮಾಡಬೇಡ. ಓದೋದ್ರ ಕಡೆ ಗಮನ ಕೊಡು. ಹೋಗು. ಏನೋ ಮಾಡ್ತೀನಿ. ನೀನು ಇನ್ನೂ ಸಣ್ಣಕ್ಕಿದ್ದಿ. ಹೋಗಿ ಶಿವಾನಿ, ನೀನು ಓದೋದು ಬರೆಯೋದ್ರ ಕಡೆ ಗಮನ ಕೊಡು. ನಾನು ಕೆಳಗ ಕಾಕ ಆತ ಬ್ರೋಕರ್ ಮಾದೇವಪ್ಪ ಬಂದಿದ್ದ. ಆತನ ಹತ್ರ ಮಾತಾಡೋದು ಕೇಳಿಸ್ಕೊಂಡೆ. ಏನು? ನಾಳೆ ನಿನ್ನ ನೋಡೋಕೆ ಕಂಡು ಬರುತ್ತಂತ. ನಿನ್ನ ಮದುವೆ ಆಗೋವರೆಗೂ ನೀನು ಇಲ್ಲೇ ಇರಬೇಕಂತ. ನಂಗೆ ನೀ ಇಲ್ಲೇ ಇರ್ತಿ ಅನ್ನೋದು ಖುಷಿ, ಆದ್ರೆ ನಿನ್ನ ಮದುವೆಗೆ ಬೇರೆ ಗಂಡು ನೋಡಕತ್ತಾರ ಅನ್ನೋದು ದುಃಖ. ಅಕ್ಕ, ನಾನು ಬೇಕಾದ್ರೆ ಮಾತಾಡ್ಲೋಳ್ಳ ಮಾವನ ಹತ್ರ? ಇನ್ನು ಮಾವ ಅನ್ಬೇಡ ನೀನು. ಅವಂಗ ಆ ಯೋಗ್ಯತೆ ಅವಂಗಿಲ್ಲ. ಅಯ್ಯೋ ಅಲ್ಲಕ್ಕ, ಒಂದಿಷ್ಟು ನೀನು ಈಗ 2 ದಿನ ಆಯ್ತು ಆ ವಿಷಯ ಎಲ್ಲ ಮುಗ್ದೋಗಿ. ಇನ್ನೂ ಯಾಕೆ ಅದನ್ನೇ ಯೋಚನೆ ಮಾಡಕತ್ತಿ? ಸ್ವಲ್ಪ ಮೂಡ್ನ ನಿನ್ನ ಮೈಂಡ್ನ ಸ್ವಲ್ಪ ತಣ್ಣಗಿಟ್ಕೊಂಡು ಯೋಚನೆ ಮಾಡು. ಎಲ್ಲಿ ಏನು ತಪ್ಪಾಗಿದೆ ಅಂತ ಯೋಚನೆ ಮಾಡು. 6 ವರ್ಷದ ಪ್ರೀತಿ ಅಕ್ಕ, ಹಿಂಗ ಸುಮ್ಮನೆ ಕೈಯಿಂದ ಜಾರಕ್ಕೆ ಬಿಟ್ಬಿಡ್ತೀಯೇನು ಹೇಳು? ನನಗೂ ಅದ ದುಃಖ ಇರೋದು. ನನ್ನ ದುಃಖನೂ ಅದ. ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಎಷ್ಟು ಅವನು ಪ್ರೀತಿ ಮಾಡಿದೆ ಅಂದ್ರೆ ನನಗೆ ಗೊತ್ತು. ಆ ಪ್ರೀತಿನೆಲ್ಲ ತಳ್ಳಾಕಿ ಎಷ್ಟು ಸುಲಭಕ್ಕೆ ನನಗೂ ನಿನಗೂ ಸಂಬಂಧನೇ ಇಲ್ಲ ಇನ್ನು ಮೇಲೆ ಅಂತಂದಲ್ಲ ಅಂತ ನನಗೆ ಅದ ಬೇಜಾರು. ನಿನಗದೆಲ್ಲ ಅರ್ಥ ಆಗಲ್ಲ ಶಿವಾನಿ, ನಿನಗದೆಲ್ಲ ಅರ್ಥ ಆಗಲ್ಲ. ಬಿಡು, ಅದ್ರದ್ದೆಲ್ಲ ತಲೆ ಕೆಸ್ಕೋಬೇಡ, ಬಿಡು. ಅಯ್ಯೋ ಅಕ್ಕ, ನಿನಗೆ ಕಾಕನ ವಿಷಯ ಗೊತ್ತಿಲ್ಲ. ಒಂದು ಯಾವ್ದಾರ ಕೆಲಸಕ್ಕೆ ಕೈ ಹಾಕಿದ್ರ ಮಾವ ಆ ಕೆಲಸ ಪೂರ್ತಿ ಆಗೋವರೆಗೂ ಬಿಡಲ್ಲ. ಈಗ ನೀನ ಹೇಳಿದಿ ಅಂತ ಎಲ್ಲ ಮಾತಾಡ್ಕೊಳಕತ್ತಾರ. ಈಗ ನಿನ್ನ ಮದುವೆ ಮಾಡೋವರೆಗೂ ಬಿಡಲ್ಲ ಕಾಕ. ಅರ್ಥ ಮಾಡ್ಕೋ. ಇನ್ನು ಒಂದ್ಸರಿ ನೀ ಮಾತಾಡಬೇಡ, ನಾನು ಮಾತಾಡ್ತೀನಿ. ನಂಬರ್ ಕೊಡು. ನಂಬರ್ ಡಿಲೀಟ್ ಮಾಡೀನಿ. ಫೋನ್ನಾಗಿರೋದನ್ನ ಡಿಲೀಟ್ ಮಾಡ್ಬೋದು, ತಲೆಯಾಗಿರೋದು ಮನಸ್ಸಿನಾಗಿರೋದ ಡಿಲೀಟ್ ಮಾಡೋಕ್ಕಾಗಲ್ಲಕ್ಕ. 1 ನಿಮಿಷ ನಾ ಹೇಳೋದು ಕೇಳು. ಹೌದು, ನಾ ಸಣ್ಣಕ್ಕಿದ್ದೀನಿ, ಈ ವಿಷಯದಾಗೆಲ್ಲ ನಾ ತಲೆ ಹಾಕಬಾರ್ದು. ಆದ್ರೆ ಅದು ಪ್ರೀತಿ ಅಲ್ಲಕ್ಕ, ಅದು ನೀನು ಇಷ್ಟಪಟ್ಟಿದ್ದ ಹುಡುಗ. ಅಷ್ಟು ಸುಲಭಕ್ಕೆ ಒಂದು ಸಣ್ಣ ಮಾತಿಂದ ಬಿಟ್ಬಿಡ್ತೀಯ? ಇದು ಸಣ್ಣ ಮಾತಲ್ಲ ಶಿವಾನಿ, ಸಣ್ಣ ಮಾತಲ್ಲ. ನಿನಗೆ ಅರ್ಥ ಆಗಲ್ಲ. ನಾನು ಏನು ಅಂತ ಅವ್ನು ಗೊತ್ತಿರಬೇಕು. ಈಗ ಸೀತೆನ ರಾಮ ಅಗ್ನಿ ಪರೀಕ್ಷೆ ಕಳಿಸ್ದ. ಯಾಕೆ ಹೇಳು? ಆಕಿ ಎಷ್ಟು ಸತ್ಯವಂತ ಅಂತ ಗೊತ್ತಾಗ್ಲಿ ಅಂತ ಹೇಳಿ. ಎಟ್ಲೀಸ್ಟು ಅವಾಗಾದ್ರೂ ರಾಮ ಆಕಿ ಜೊತೆಗೆ ಇದ್ನಲ್ಲ, ಅದನ್ನಾದ್ರೂ ಮಾತಾಡಿದ್ನಲ್ಲ, ಈ ಥರ ಅಂತ ಹೇಳಿದ್ನಲ್ಲ. ಆದ್ರ ಇವರು ಏನಂತನೂ ಕೇಳ್ತಿಲ್ಲ, ಏನಂತನೂ ಹೇಳ್ತಿಲ್ಲ. ಈ ಥರ ಎಲ್ಲ ಬಿಹೇವ್ ಮಾಡಿದ ಸರಿ ಏನು ಹೇಳು? ಇವರೇ ನನ್ನನ್ನು ನಂಬಲ್ಲ ಅಂದರೆ ಇನ್ಯಾರು ನಂಬ್ತಾರೆ ಶಿವಾನಿ? ಇನ್ಯಾರು ನಂಬ್ತಾರ ಹೇಳು? ಶಿವಾನಿ, ಮುಗಿಸ್ಬಿಡು. ನನಗಿನ್ನಿದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನೀ ಯಾವುದೇ ಕಾರಣಕ್ಕೂ ಇದೇ ವಿಚಾರವಾಗಿ ನನ್ನ ಹತ್ರ ಮತ್ತೆ ಇದೇ ವಿಚಾರ ಮಾತಾಡೋ ಪ್ರಯತ್ನನೂ ಮಾಡಬೇಡ. ನಾನಲ್ಲ ಪ್ರೀತಿ ಮಾಡಿದ್ದು, ನನಗೆ ಏನೂ ಕಷ್ಟ ಆಗ್ತಿಲ್ಲ ಅದನ್ನು ಮರೆಯೋಕೆ. ಬಿಟ್ಬಿಡು. ಇನ್ನು ಈ ವಿಷಯ ಮಾತಾಡಬೇಡ. ಮಾತಾಡಿದ್ರೂ ಉಪಯೋಗಿಲ್ಲ, ಬಿಟ್ಬಿಡು. ಅಕ್ಕ, ಆಯಿತು, ಈಗ ನಿನಗೆ ಇಷ್ಟ ಇಲ್ಲಲ್ಲ, ಸರಿ. ಆದರೆ ಇಷ್ಟು ಲಗು ಮದುವೆಗೆ ಒಪ್ಕೋಬೇಡ ಪ್ಲೀಸ್. ಊರಿಗೆ ಹೋಗಿ ಈಗ ಸದ್ಯಕ್ಕೆ, ಆಮೇಲೆ ನೋಡೋಣ ಅಂತ. ಒಂದ್ಸರಿ ಕಾಕ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರೆ ಆ ಕೆಲಸ ಪೂರ ಆಗೋವರೆಗೂ ಬಿಡಲ್ಲ. ನಾ ಹೇಳಕತ್ತೀನಿ, ನೀನು ಮದ್ವೆ ಮಾಡೇ ತೀರ್ತಾನ. ಆಮೇಲೆ ನೀ ಪಶ್ಚಾತ್ತಾಪ ಪಟ್ರೂ ಏನೂ ಆಗಲ್ಲ. ಟೈಮ್ ಮಿಕ್ಕಿ ಹೋಗಿರ್ತೈತಿ, ಅರ್ಥ ಮಾಡ್ಕೋ. ರಾಧಕ್ಕ,
ರಾಧಕ್ಕ, ಶಿವಾನಿ ಇಲ್ಲದೇನು ರಾಧಕ್ಕ? ರಾಧಕ್ಕ ಬಾರವ ಇಲ್ಲಿ. ರಾಧಾ ಬಾರ ಇಲ್ಲಿ. ಅಲ್ಲ, ನಾ ಇಡೀ ಮನಿನ ಹುಡ್ಕಕತ್ತೀವಿ ಕೆಳಗ, ನೀ ಇಲ್ಲಿ ಬಂದು ನಿಂತಿ ಮ್ಯಾಲೆ. ಬಾ ಇಲ್ಲಿ, ಹಂಗೆ ಒಬ್ಬಕ್ಕೆ ಇರಬೇಡ. ಅಲ್ಲ ಶಿವಾನಿ, ಕರ್ಕೊಂಬ ನಿಮ್ಮ ಅಕ್ಕನಂತ ಹೇಳಿ ಕಳ್ಸಿವಿ, ಕರ್ಕೊಂಬರೋದು ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡೇನ? ಅದು ಅವ್ವ ರಾಧಕ್ಕಗೆ ಸಮಾಧಾನ ಮಾಡಕತ್ತಿದ್ದ, ಭಾಳ ಬೇಸರ ಮಾಡ್ಕೊಂಡ್ಬಿಟ್ಟಾಳಾಕಿ. ನೋಡವ ರಾಧಾ, ಸಮಾಧಾನ ಮಾಡ್ಕೊ. ಅಲ್ಲಿ ನಿಮ್ಮವನು ಬೇಸರ ಮಾಡ್ಕೊಂಡಾಳ. ಈಗ ಈಗ ಒಬ್ರು ಬ್ರೋಕರ್ ಬಂದಿದ್ರ ಕೆಳಗ, ಅವ್ರು ಏನಂದ್ರೆ ಒಂದು ಸಂಬಂಧ ಐತಂತ, ಭಾಳ ಚಲೋ ಸಂಬಂಧ. ಎಷ್ಟು ಚಲೋ ಐತಂದ್ರೆ ನೀನು ಕಣ್ಣು ಮುಚ್ಕೊಂಡು ಹೂ ಅಂತಿ, ಅಷ್ಟು ಚಲೋ ಸಂಬಂಧ ಐತಂತ. ಅದ ಈಗ ನಿಮ್ಮ ಮಾವ, ಸಣ್ಣ ಮಾವ ಅದನ್ನ ಹೇಳಕತ್ತಿದ್ರು. ನಮ್ಮ ರಾಧಕ್ಕ ಭಾಳ ಅಂದ್ರೆ ಭಾಳ ಸೂಕ್ಷ್ಮ, ಭಾಳ ಒಳ್ಳೆ ಹುಡುಗಿದಾಳ, ಆಕಿಗೆ ತಕ್ಕಂಗ ಹುಡುಗನ್ ನೋಡ್ರಿ ಅಂತಂದು. ಏನು ತಕ್ಕಂಗ ಹುಡುಗನ್ ನೋಡ್ತಾರೆ ನಿಮ್ಮ ಮಾವ, ಮದುವೆ ಆಗುವಂತೆ ಅಂತವ. ಈಗ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗ ತಂಗಿ, ನೀನ ಹೇಳು, ಹೌದಿಲ್ಲ? ಇಲ್ಲತ್ತಿ, ಬೇಸರ ಏನು ಮಾಡ್ಕೊಂಡಿಲ್ಲ, ಹಂಗೆ ಸುಮ್ಮನೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೆ. ನಿದ್ದೆ ಬಂದು ಮಲಗಿದ್ರಾತ ಅಂತ ಬಂದೆ, ನಿದ್ದೆ ಬರಲಿಲ್ಲ, ಹಂಗೆ ಸುಮ್ಮನೆ ನಿಂತಿದ್ದೆ ಅಷ್ಟ ಅಂತ ಶಿವಾನಿ ಬಂದ್ಲು. ನೋಡವ ಮೊಮ್ಮಗಳ, ಆಗಿದ್ದ ಆಗೋಗಿದ್ದೆ, ಬೇಸರ ಮಾಡ್ಕೋಬೇಡ. ನಮ್ಮ ಕಾಲದಾಗ ಹುಡುಗಿಯಾರಿಗೆ ಏಟು ಬೆಲೆನೇ ಇದ್ದಿದ್ದಿಲ್ಲ ಅವಾಗ. ಹೆಂಗಂದ್ರೆ ಹುಡುಗಿಯಾರನ್ನ ಒಳ್ಳೆ ಕುರಿ ಎಮ್ಮಿ ಎತ್ತು ಮಾರ್ತಾರಲ್ಲ, ಹಂಗೆ ಸಿಕ್ಕ ಹುಡುಗಗೆ ಸಿಕ್ಕರಿಗೆ ಕೊಟ್ಬಿಡ್ರವ. ಮನ್ಯಾಗ 5-6 ಹೆಣ್ಣು, ಅದ್ರಾಗ 5-6 ಹೆಣ್ಣು ಅದಾವ ಅನ್ನತ್ಲಿಗೇನ ಆ ತಂದಿನ ನೋಡೋದ ದೃಷ್ಟಿನ ಬೇರೆ ಇತ್ತವಾಗ. ಈಗ ಹಂಗಲ್ಲ, ಈಗ ಆ ಮನ್ಯಾಗ ಏನಾರ ಒಂದು ಹೆಣ್ಣು ಐತಂದ್ರೆ ಆತ ದೇವ್ರು ಹಂಗೆ ನೋಡ್ತಾರೆ. ಈಗ ಗಂಡು ಅಪ್ಪಿ ತಪ್ಪಿ 4-5 ಮನ್ಯಾಗ ಹುಡುಗರು ಅದಾರ ಮದುವೆ ಆಗಾರಂದ್ರೆ ಈಗ ಗಂಡು ಹಡ್ದ ತಾಯಿ ತಂದಿ ಪರಿಸ್ಥಿತಿ ಹೇಳ್ತಿರ್ದೀಗ. ಅದ್ರಾಗ ಚಂದಾಗ ಕೆಲಸ ಬಗ್ಸಿ ಐತಿ ಅಂದ್ರೆ ಮಾತ್ರ ಹೆಣ್ಣು ಹುಡ್ತಾವೀಗ. ಅವಾಗ ನಂಗೆ ಅಲ್ಲವ, ಅವಾಗ ನಾವು ಇಲ್ಲಡಿಲ್ಲಿ 12 ವರ್ಷಕ್ಕನ ಮದುವೆ ಮಾಡಿ ಕಳ್ಸಿಬಿಟ್ರು. ಇನ್ನೂ ದೊಡ್ಡರಾಗಿ ಹಿಂಗೆ ನಿಂತಿರ್ತಿದ್ದಿಲ್ಲ, ಆಗಲೇ ಮದುವೆ ಮಾಡಿ ಕೈಯಾಗ ಒಂದು ಕೂಸು ಕೊಟ್ಬಿಡಾರ. ಹಿಂಗೆ ಮಾಡಿ ಎಲ್ಲ ಅವಾಗ ಜೀವನ ಹಾಳು ಮಾಡ್ಯಾರ. ಏನು ಈಗ ಹಂಗಲ್ಲೀಗ ಹೆಣ್ಣಂದ್ರೆ ಈಗ ಬಂಗಾರ ಆಗ್ಯಾವ ಈಗ. ಯವ್ವ ಏಸ್ ಹುಡುಗರು ಹೆಣ್ಣು ಹೆಂಗೆ ಸಿಗವಲ್ವಂತಂದು ಪಾಪ ಇದು ಮಾಡ್ಕೊಂಡು ಸಾಯಕತ್ತಾರ ಈಗ. ಅಂಥದ್ರಾಗ ನಿನಗೆ ಬಂಗಾರದಂಗೆ ಜೀವನ ಐತಿ, ಬಂಗಾರದಂಗೆ ಅಪ್ಪ ಅವ್ವ, ನಿಮ್ಮ ಮಾವಂತರು, ನಿಮ್ಮ ಸಣ್ಣ ಮಾವ ಕೈಯಾಗ ಹಿಡ್ಕಂಡ ನಿನ್ನ. ಯಾಕೆ ಚಿಂತೆ ಮಾಡ್ತಿ? ಬಿಡು ಹೋಲಿ, ಸುಳ್ಳು ಹೇಳ್ದವನ್ನ ಮರ್ತು ಬಿಡ್ಬೇಕು, ಮುಗಿದು ಹೋತದು. ಈಗ ಹಿಂಗೆ ಸುಳ್ಳು ಹೇಳಾನ, ಇನ್ನು ನಾಳೆ ಎಷ್ಟು ಸುಳ್ಳು ಹೇಳಬಾರ್ದು, ಅದನ್ನ ಲೆಕ್ಕ ಹಾಕವ. ಈಗ ಬೇರೆ ಹುಡುಗ ನಿನ್ನ ನಾಳೆ ನೋಡಕ್ಕೆ ಬರ್ತಾನಂತ, ತಯಾರಾಗಿ ಆರಾಮಾಗಿ ಮದುವೆ ಆಗ್ಬಿಡು, ತಲೆ ಕಿಶಬಿಡ ಅಯ್ಯವ್ವ. ಹ್ಞೂ ಅಮ್ಮ, ಆಯ್ತು, ಹಂಗೆ ಮಾಡ್ತೇನೆ. ಅದ ನಾವು ಹೇಳಿದ್ವ ನಿಮ್ಮ ಮಾವಾಗ, ಸಣ್ಣ ಮಾವಾಗ, ಅದಕ್ಕೆ ಇಲ್ಲ ಇನ್ನೊಮ್ಮೆ ಕೇಳ್ಬರ್ರಿ, ಯಾಕಂದ್ರೆ ನಾಳೆ ಆಕಿ ಗಂಡು ಬಂದು ನಿಂತಾಗ ಒಲ್ಲೆ ಹಂಗೆ ಹಿಂಗೆ ಅಂತಂದು ಏನಾರ ಅಂದ್ಲು ಅಂದ್ರೆ ನಾನು ಮರೀದು ಹೋಗುತ್ತಾ, ನನಗೆ ತಡ್ಕೊಳಕ್ಕಾಗಂಗಿಲ್ಲ, ಇನ್ನೊಮ್ಮೆ ಕೇಳ್ಬರ್ರಿ, ಅದಾದ್ಮ್ಯಾಗನ ಬರಕ್ಕೆ ಹೇಳ್ತೀನಿ ಅಂತ ಹೇಳ್ಯಾರ. ಅದ ಹೇಳು ಬಾ ಅಂದೆ. ಯವ್ವ ನಿಮ್ಗೇನ್ರ ಹುಚ್ಚಿಡ್ದು ತಂದ್ರಬೇ, 6 ವರ್ಷ ಪ್ರೀತಿ ಮಾಡ್ಯಾರ ಅವ್ರಿಬ್ರು, ಅದಕ್ಕೆ ಬೆಲೆ ಇಲ್ಲನ ಪ್ರೀತಿಗೆ? ಎಷ್ಟು ಸಲೀಸಾಗಿ ಎಲ್ಲ ಮರ್ತು ಬಿಡ್ತೀರಿ ನೀವು ದೊಡ್ಡವರು. ಕತ್ತಿ ಅಂತಕ್ಕೆ ಒಂದು ತೆಗೆದು ಬಿಟ್ಟ ಅಂದ್ರೆ ನೋಡಿ ಹೆಂಗಿರ್ ತಗೋತಾನ. ಏನು ಮಾತಾಡಕ್ ಬಂದಿದ್ ನೀನು? ಇದ್ದ ಮಾತಾಡಕ್ ಬಂದೇನ? ಏನು ಮಾತಾಡಿದ್ಲಾರ ಅದ ಈಕೆ ನೋಡ, ಸಣ್ಣ ಹುಡುಗಿ ನೀನು, ಸಣ್ಣ ಹುಡುಗಿ ಥರ ಇರ್ಬೇಕಷ್ಟ. ಅದು ಬಿಟ್ಟು ಕಾಸು ಏನಾರ ಇನ್ನೊಂದು ಮತ್ತೊಂದು ಮಾತಾಡಿದೆ ಅಂದ್ರೆ ಮತ್ತೆ ನಾನು ಹೇಳ್ತೀನಿ ಕೇಳ, ಕಪ್ಪಾಳಕ ಬಿಗಿತೀನಿ ನಾನು ನಿನಗ. ಏನು ಮಾತಾಡಿಲ್ಲ ಬಿಡತ್ತಿ, ಯಾಕಿನ್ ಬೈತಿದಿ? ಏನೋ ಸಣ್ಣ ಹುಡುಗಿ ಕಿಡ್ದಿದ್ದಾಕೆ ಎಲ್ಲ ಬಿಡು. ಈ ರಾಧಕ್ಕ, ನಾನೇನು ಹೇಳಕತ್ತೀನಲ್ಲ ಅವ, ಒಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ, ಅವರಿಬ್ರು ವಾಪಸ್ ಪ್ಯಾಚಪ್ ಅಕ್ಕಾರ. ಇವೆಲ್ಲ ಪ್ರೀತಿ ಒಳಗೆ ಕಾಮನ್ ಇರ್ತಾವು, ನೀವು ಅರ್ಥ ಆಗಿಲ್ಲ ಆಮೇಲೆ. ಮತ್ತೆ ಈಗ ಅಪ್ಪಿ ತಪ್ಪಿ ಏನಾರ ಕಾಕ ಏನಾರ ಈಗ ಮದುವೆ ಮಾಡ್ದ ಅಂದ್ರೆ ಆಮೇಲೆ ಪ್ಯಾಚಪ್ ಆಗೋಕ್ಕೂ ಟೈಮ್ ಇರಂಗಿಲ್ಲ. ರಾಧಕ್ಕ ಬೇಡ ಅಂತ ಹೇಳಿ ರಾಧಕ್ಕ, ಒಂದಿಷ್ಟು ದಿನ ಟೈಮ್ ಕೊಡು ಅವ, ಒಂದು 6 ತಿಂಗಳ ಬಿಡ್ರಿ, ಅವರಿಬ್ರು ಪ್ಯಾಚಪ್ ಹಾಗೆ ಆಗ್ತಾರ, ಮಾತಾಡಿ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೋತಾರ. ನೀವು ಹಿಂದೆ ಹಿಂಗೆ ಬೆನ್ನತ್ತಿದ್ರೆ ಹೆಂಗ? ಲೇ ಶಿವಾನಿ, ನೀ ಏನಾರ ಹಿಂಗೆ ದೊಡ್ಡಕ್ಕಿ ಥರ ಮಾತಾಡಕತ್ತಿದಿ, ದೊಡ್ಡರ ಮಾಡೋ ಕೆಲ್ಸಕ್ಕೆ ಅಡ್ಡ ಬರಕತ್ತಿ ಅಂತ ಏನಾರ ನಿಮ್ಮ ಕಾಕ ಗೊತ್ತಾತು ಇಲ್ಲ ನಿಮ್ಮ ಅಪ್ಪಗೆ ಗೊತ್ತಾತು ಅಂದ್ರೆ ಮತ್ತೆ ಮಗಳಂತನೂ ನೋಡಲ್ಲ, ಇಬ್ರು ಹಕ್ಕೆಣ್ಣ ಆತಾರ ನೋಡು. ಇದುವರೆಗೂ ಇಬ್ರು ನಿನ್ನ ಮ್ಯಾಗ ಕೈ ಎತ್ತದಲ್ಲ, ನಿನ್ನನ್ನು ಕಣ್ಣೆತ್ತಿ ನಿನಗೆ ಗುರಾಯಿ ಸಮಯಕ್ಕೆ ನೋಡಿಲ್ಲ ಅವರು. ಏನು ನಿನಗೆ ಕಣ್ಣು ಸಮಯಕ್ಕೆ ಬಿಟ್ಟಿಲ್ಲ ಅವರು. ನಿನಗೆ ಒಂದೇನು ಕಿಂಚಿತ್ತು ನಿನಗೇನು ಗಾಳಿ ಸಮಯಕ್ಕೆ ಸೋಕ್ಲಾರ್ದಂಗೆ ನಿನ್ನ ನೋಡ್ಕೊಂಡಾರ. ಅನ್ಯಾಯವಾಗಿ ನಿಮ್ಮ ಮಾವನ ಕೈ ಹೇಳಿ ತಿಂತೀನಿ ನೀನು. ಅಯ್ಯೋ ಅತ್ತಿ, ಆಕಿನ್ಯಾಕೆ ಬೈತಿ ಬಿಡು, ಮತ್ತು ಆಕೆ ಹೇಳೋದು ತಪ್ಪಿಲ್ಲ. ಆದ್ರ ನೋಡ್ರಾದ, ಯೋಚನೆ ಮಾಡು. ಹೇಳ್ತಾಳಲ್ಲ ಶಿವಾನಿ, ಸಣ್ಣ ಹುಡುಗಿ ಹೇಳೋದ್ರಾಗೂ ತಪ್ಪಿಲ್ಲ, ಅದಕ್ಕೆ ನೀನು ಕೇಳಕತ್ತೀವಿ. ನಿಮ್ಮವ್ವ ಅಂತೂ ಅವಸರ ಮಾಡ್ತಾಳ, ಹಂಗಂತ ಹೇಳಿ ನಾವು ತಿಳಿದ್ರು ಅವಸರ ಮಾಡಕ್ ಬರಲ್ಲವ ರಾಧಾ. ಕಾಕ ನೀನೇ ಹೇಳು ಕಾಕ. ನೋಡು ನಾ ಹೇಳಕತ್ತೀನಿ, ಪ್ಯಾಚಪ್ ಆಗ್ಬೋದು, ಇನ್ನ ಟೈಮ್ ಐತಿ.
ಅದೆಂತ ಜಗಳ ಇದ್ರು ಅದೆಂತ ಮನಸ್ತಾಪ ಇದ್ರು ಕುತ್ಕೊಂಡು ಮಾತಾಡಿದ್ರೆ ಕಡಿಮೆ ಆಗತ್ತಂತ ಹೇಳ್ತೀಯಲ್ಲ, ಅದನ್ನ ಹೇಳು ಕಾಕ ರಾಧಾಗ, ಹೇಳು ಕಾಕ ರಾಧಕ್ಕಗ. ಯವ್ವ ಶಿವಾನಿ ಸುಮ್ಮನಿರವ, ನಿನಗೆ ಗೊತ್ತಾಗುದಿಲ್ಲ. ಎಲ್ಲ ವಿಷಯದಾಗನು ಇದನ್ನ ನಾವು ಅನ್ಸರ್ಸಕ್ ಬರೋದಲ್ಲವಾ. ನೀ ಕೆಳಗೋಗು, ಸಣ್ಣಕ್ಕಿದೀನಿ, ನೀನ ಕೆಳಗೋಗು. ಇಂಥ ವಿಷಯದಾಗೆಲ್ಲ ತಲೆ ಹಾಕ್ಬಾರ್ದು, ಹೋಗು. ನಾನು ಅದನ್ನ ಹೇಳಕತ್ತೀನಿ ಎತ್ತೀಯರ, ಹೋಗವಳ ನೋಡ್ರಿ ನಿಂತ್ಕೊಂಡು ದೊಡ್ಡರ ಥರ ಮಾತಾಡಕತ್ತಾಳ ಅಗಲಿದ್ದ. ಕಾಕ ನೋಡ್ ಕಾಕ ಇವರು. ಇಲ್ಲ ಸುಮ್ಮನಿರಿ ಅತ್ತಿಗೆಮ್ಮ. ಅವ ನೀ ಸುಮ್ಮನಿರು. ಬಾ ಇಲ್ಲಿ ಬಾ, ನೀ ಬೇಜಾರು ಮಾಡ್ಕೊಬೇಡ. ಬಾ ಶಿವಾನಿ,